ನಮಸ್ಕಾರ ಎಲ್ರಿಗೆ ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿ ಭಾರಿ ಸಮಯದಿಂದ ಇದ್ದಾರೆ. ಅವರಿಗೆ ಓಟು ಭಾರಿ ಕಡಿಮೆ. ಆದರೂ ಬಿಗ್ ಬಾಸ್ ಮನೆಯಲ್ಲಿ ಔಟೇ ಆಗ್ತಿಲ್ಲ. ನಾಮಿನೇಟ್ ಆದರೂ ಸೇವ್ ಆಗ್ತಾರೆ. ಲಾಸ್ಟ್ ವೀಕಲ್ಲಿ ಫಸ್ಟ್ ಆಗಿ ಸೇವ್ ಆದರು. ಸೊ ಆ ವ್ಯಕ್ತಿ ಯಾರು ಅಂತೇಳಿ ನಿಮ್ಮ ತಲೆಗೆ ಒಂದು ಆಲ್ರೆಡಿ ಗೊತ್ತಾಗಿರಬಹುದು. ಸೊ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸ್ಪಂದನ. ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೂ ಆಟ ಆಡ್ತಿಲ್ಲ. ಅವರ ವಿಷಯ ಹೋಗಿ ಇವರಿಗೆ ಹೇಳುದು, ಇವರ ವಿಷಯ ಹೋಗಿ ಅವರಿಗೆ ಹೇಳುದು. ಸೊ ಇವರದು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಅಲ್ಲ ಇವರು. ಸೊ ಮತ್ತೊಂದು ಟಾಸ್ಕಲ್ಲಿ ಪ್ರಯೋಜನ ಇಲ್ಲ, ಎಂತ ಸಹ ಪ್ರಯೋಜನ ಇಲ್ಲ. ಒಂದು ಜಗಳ ಆಡಲಿಕ್ಕೆ ಸಹ ಅಷ್ಟು ಕರೆಕ್ಟಾಗಿ ನೇರ ನಿಂತ್ಕೊಂಡು ಜಗಳ ಆಡುವ ಒಂದು ವ್ಯಕ್ತಿ ಅಲ್ಲ. ಮನೋರಂಜನೆ ಝೀರೋ. ಸೊ ಇಷ್ಟೆಲ್ಲ ಇದ್ರೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಫಸ್ಟ್ ಸೇವ್ ಆಗ್ತಿದ್ದಾರೆ, ಔಟೇ ಆಗ್ತಿಲ್ಲ, ಇದರ ರಹಸ್ಯ ಏನು ಅಂತೇಳಿ ನಿಮ್ಮ ತಲೆಯಲ್ಲೆಲ್ಲ ಕ್ವಶನ್ ಮೂಡಬಹುದು. ತುಂಬ ಜನ ಕಮೆಂಟ್ ಸಹ ಮಾಡಿದ್ದಾರೆ. ಸೊ ಈ ಜನರಿಗೆ ಅನಿಸ್ತದೆ ಅಲ್ವಾ, ಈಗ ಒಂದು ವ್ಯಕ್ತಿಯನ್ನು ನೋಡಿದಾಗ, ಒಂದು ಸ್ಪರ್ಧೆಯನ್ನು ನೋಡಿದಾಗ ಅನಿಸ್ತದೆ, ಈ ವ್ಯಕ್ತಿ ಒಂದು ಡಿಸರ್ವ್ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಬಿಗ್ ಬಾಸಿಗೆ ಒಂದು ಹೇಳಿ ಮಾಡಿಸಿದ ಸ್ಪರ್ಧಿ, ಈ ವ್ಯಕ್ತಿ ಒಂದು ಹೋಗಬಾರ್ದಿತ್ತು. ಲಾಸ್ಟ್ ಟೈಮ್ ನೀವು ಜಾನ್ವಿ ಹೋಗುವಾಗ ಜಾನ್ವಿಗೆ ಹೇಳಿದರು ತುಂಬ ಜನ, ಇವರು ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು. ಯಾಕೆ ನೆಗೆಟಿವ್ ಆಗಿ ಇದಾಗ್ತಿದ್ರು ಜಾನ್ವಿ, ಅದು ವಿಷಯ ಬೇರೆ. ಬಟ್ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಜಾನ್ವಿ ಅವರು ಇನ್ನೂ ಸಹ ಇರಬೇಕು ಅಂತ ಹೇಳಿ ಅವರು, ಯಾಕೆ ಅಂತ ಹೇಳಿದ್ರೆ ಕಂಟೆಂಟ್ ಕೊಡ್ತಿದ್ರು. ಒಂದು ಜಗಳ ಆದರೆ ಜಗಳ, ಎಲ್ಲದಕ್ಕೊಂದು ನೇರವಾಗಿ ಮಾತಾಡುವ ವ್ಯಕ್ತಿ ಆಗಿದ್ರು. ಯಾರು? ಜಾನ್ವಿ ಅವರು. ಜಾನ್ವಿಯನ್ನು ಕಳಿಸಿದ್ದು ತುಂಬ ಜನಕ್ಕೆ ಬೇಸರ ಆಯಿತು. ಆ ಟೈಮಲ್ಲಿ ಹೇಳಿದರು ಜಾನ್ವಿಗಿಂತ ಸ್ಪಂದನೆ ಹೋದ್ರೆ ಒಳ್ಳೇದಿತ್ತು ಅಂತ. ಬಟ್ ಅವರದ್ದು ಹೋಗಲಿಲ್ಲ. ಅದಾದ ಬಳಿಕ ಲಾಸ್ಟ್ ವೀಕಲ್ಲಿ ಸೇವ್ ಆದರು. ಅದಕ್ಕಿಂತ ಒಂದು ವಾರದ ಹಿಂದೆ ಫಸ್ಟ್ ಸೇವ್ ಆದರು. ಇದೆಲ್ಲ ನೋಡಿದ ಜನರ ತಲೆಯಲ್ಲಿ ಒಂದು ಕ್ವಶನ್ ಮೂಡ್ತಾ ಇದೆ, ಈ ವ್ಯಕ್ತಿ ಎಂತ ಸಹ ಮಾಡ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಒಂದು ಪ್ರಯೋಜನನೇ ಇಲ್ಲ, ಆದರೂ ಹೇಗೆ ಸೇವ್ ಆಗ್ತಿದ್ದಾರೆ ಅಂತೇಳಿ ನಿಮ್ಮ ತಲೆಯಲ್ಲಿ ಕ್ವಶನ್ ಮೂಡೋದು ಒಂದು ಸಹಜ, ಅದು ಕಾಮನ್. ಅರ್ಥ ಆಯ್ತಾ? ಸೊ ಅದೇ ಪ್ರಕಾರ ನಾವು ನೋಡೋದಾದರೆ ಏನಕ್ಕೆ ಸೇವ್ ಆಗ್ತಿದ್ದಾರೆ ಅಂತೇಳಿ ಒಂದು ಕ್ವಶನ್ ಬರ್ತದೆ. ಮನೆಯಿಂದ ಆಚೆ ಬಂದ ಸ್ಪರ್ಧಿ ಜಾನ್ವಿ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ಇವರು ಕಲರ್ಸ್ ಕೋಟದ ಇದ್ದ ಕಾರಣಕ್ಕಾಗಿ ಇವರನ್ನು ಹೋಗಲ್ಲ, ಇವರನ್ನು ಇನ್ನೂ ಒಂದು 10 ವಾರ ಇರ್ತಾರೆ, ಇವರು ಕಲರ್ಸ್ ಕೋಟ ಅಂತ ಹೇಳಿ ಜಾನ್ವಿ ಅವರು ಹೇಳಿದರು. ಇದರ ಅರ್ಥ ಏನು? ಸ್ಪಂದನ ಅವರು ಕಲರ್ಸ್ ಚಾನಲಲ್ಲಿ ಬಿಗ್ ಬಾಸ್ ಪ್ರಚಾರವಾಗೋದಲ್ವಾ ಟಿವಿಯಲ್ಲಿ. ಸೊ ಅಲ್ಲಿ ಅವರೊಂದು ಸೀರಿಯಲ್ ಮಾಡ್ತಿದ್ರು. ಅರ್ಥ ಆಯ್ತಾ? ಆ ಸೀರಿಯಲ್ ತುಂಬ ಸಮಯ ಓಡಿದೆ. ತುಂಬ ಸಮಯ ಅಂತ ಹೇಳಿದ್ರೆ ತುಂಬ ಎಪಿಸೋಡೆಲ್ಲ ಆಗಿತ್ತು ಸೀರಿಯಲ್. ಕಲರ್ಸ್ದವ್ರಿಗೆಲ್ಲ ಪರಿಚಯ ಅಂತ ಹೇಳಿದ್ರೆ ಕಲರ್ಸ್ ಚಾನಲಿಗೆ ವರ್ಕ್ ಮಾಡಿದ ವ್ಯಕ್ತಿ ಸ್ಪಂದನ. ಹಾಗಾಗಿ ಕಲರ್ಸ್ನವರು ಇವರನ್ನು ಬೇಕಂತಲೇ ಫಿನಾಲೆ ಅಂತ ಸ್ವಲ್ಪ ದಿನ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತೇಳಿ ಜಾನ್ವಿ ಅವರು ಹೇಳಿದರು. ಇದಕ್ಕೆ ತುಂಬ ಜನರು ಸಹ ಕಮೆಂಟ್ ಮಾಡಿದರು, ಹೌದು ಇರೋ ಫಿಕ್ಸಿಂಗ್ ಇರ್ಬೋದು, ಸೊ ಹೇಳೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇಟ್ಕೋಬೋದು ಅಂತೇಳಿ ತುಂಬ ಜನ ಕಮೆಂಟ್ ಸಹ ಮಾಡಿದರು. ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ನೋಡಬೇಕಾಗಿದ್ದ ವಿಚಾರ ಏನಂತ ಹೇಳಿದ್ರೆ, ಸ್ಪಂದನ ಅವರಿಗೆ ಒಂದು ಅವರದೇ ಆದ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿಲ್ಲ. ಫ್ಯಾನ್ ಪೇಜ್ ಅಂತ ಹೇಳಿದರೆ ಏನು ಹೇಳ್ತಾರೆ ಅದಕ್ಕೆ, ಅವರಿಗೋಸ್ಕರನೇ ಒಂದು ಇದು ಮಾಡುವ, ಸಪೋರ್ಟ್ ಮಾಡುವ ವ್ಯಕ್ತಿಗಳು ಇನ್ನೂ ಸಹ ಹುಟ್ಟಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ಹಾಗೆ ನೋಡೋದಾದರೆ ಅವರಿಗೆ ಮನೆಯಿಂದ ಆಚೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಓಟು ಸಹ ಅಷ್ಟು ಬೀಳ್ತಾ ಇಲ್ಲ. ಸೊ ಇದಕ್ಕೆ ಜನರು ಹೇಳ್ತಾರೆ, ಅದೇ ಕಲರ್ಸ್ ಅವರು ವರ್ಕ್ ಮಾಡಿದ್ರಲ್ಲ, ಹಾಗಾಗಿ ಇವರನ್ನು ಇನ್ನೂ ಸಹ ಇಟ್ಕೊಳ್ತಿದ್ದಾರೆ. ಸೊ ಏನೇ ಆಗಲಿ, ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಸ್ವಲ್ಪ ಅಂತ ಹೇಳಿದ್ರೆ ಫೇಮಸ್ ಇದ್ದವರನ್ನು ಸ್ವಲ್ಪ ದಿನ ಇಟ್ಕೊಳ್ತಾರೆ, ಅದು ವಿಷಯ ಬೇರೆ. ಆದರೂ ಎಷ್ಟು ವಾರ ಇಡಬಾರ್ದು. ಯಾಕೆಂತ ಹೇಳಿದ್ರೆ ಬೇರೆ ಒಂದು ಸ್ಪರ್ಧೆಗೆ ಅನ್ಯಾಯ ಆಗಬಾರ್ದು ಇವರಿಂದಾಗಿ. ಇವರು ಏನು ಫುಟೇಜ್ ಕೊಡ್ತಿಲ್ಲ ಅಲ್ಲ, ಮತ್ತು ಇವರು ಸೀರಿಯಲ್ ಮಾಡಿದ್ದ ಕಾರಣಕ್ಕಾಗಿ ಸ್ವಲ್ಪ ಜನ ಪಡ್ತಾರೆ. ಸೊ ಸ್ವಲ್ಪ ಓಟು ಸಹ ಬಂದಿರ್ತಾರೆ ಅಂತ ಹೇಳಿ ಅದು ಕಾರಣಕ್ಕೆ ಸಿಡ್ಕೋಬಹುದು. ಏನೇ ಆಗಲಿ, ನಿಮಗೆ ಏನು ಅನಿಸ್ತದೆ, ನಿಮ್ಮ ಒಂದು ಕಮೆಂಟ್ ಉಂಟಲ್ಲ, ಭಯಂಕರ ಇಂಪಾರ್ಟೆಂಟ್ ನಮಗೆ. ಸೊ ನಿಮಗೆ ಈ ಸ್ಪಂದನ ಏನಕ್ಕೆ ಸೇವ್ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.